ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 6 ಕಂಪನೀಸ್ನ ತೊಗೊಂಡಿದ್ದೀನಿ. ಸೊ 6 ಕಂಪನೀಸ್ ಯಾವ್ದು ನೋಡೋಣ ಮುಂದೆ. ಸೊ ಏನು 6 ಕಂಪನಿ ಇದೆ ಸ್ಪೆಷಲ್ ಅಂತ ನೋಡೋದಾದರೆ, ಈ 6 ಕಂಪನೀಸ್ನಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ 95%ಗಿಂತ ಹೆಚ್ಚಿದೆ. ಓಕೆ, ಸೊ ಯಾವ್ಯಾವ ಕಂಪನಿ ನೋಡ್ಬಿಡೋಣ. ಸೊ ಅದಕ್ಕಿಂತ ಮುಂಚೆ ನನಗೆ ಎಲ್ಲಿಂದ ಸಿಕ್ತು ಮಾಹಿತಿ ಅಂತ ನೋಡೋದಾದರೆ, ಎಕನಾಮಿಕ್ ಟೈಮ್ಸ್ ವೆಬ್ಸೈಟ್ನಲ್ಲಿ ಈ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಆನ್ May 24th. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ದ ಫಸ್ಟ್ ಕಂಪನಿ ಇಸ್ KIOCL. ನೋಡ್ಬೋದು, KIOCL ಪ್ರೊಮೋಟರ್ ಹೋಲ್ಡಿಂಗ್ ಎಷ್ಟಿದೆ? ಸುಮಾರು 99% ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಈ KIOCL. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಸೆಂಟ್ರಲ್ ಗೌರ್ಮೆಂಟ್ಗೆ ಬಿಲಾಂಗ್ ಆಗುವಂತಹ ಇದೊಂದು ಕಂಪನಿ ಇಂಡಸ್ಟ್ರಿ. ಸೊ KIOCL ಅಂದರೆ ಕುದುರೆಮುಖ್ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ. ಸೊ ನೋಡೋಣ ಇದರ ಅನಾಲಿಸಿಸ್ ಹೇಗಿದೆ ಅಂತ. ಸೊ KIOCL ಇಸ್ ಅ ಫ್ಲಾಗ್ಶಿಪ್ ಕಂಪನಿ ವಿಚ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂಡರಲ್ಲಿ ಬರುವಂತಹ ಕಂಪನಿ KIOCL. ಸೊ ಏನು ಮಾಡುತ್ತೆ ಇದು? ಎಕ್ಸ್ಟ್ರಾಕ್ಷನ್ ಪ್ರೊಡಕ್ಷನ್ ಆಫ್ ಐರನ್ ಓರ್. ಸೊ ಐರನ್ ಓರ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಕಳಿಸುತ್ತೆ. ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ PSU ಅಂತ ಕರಿಬೋದು. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 27,744 CR ಇದೆ. ಮಾರ್ಕೆಟ್ ಕ್ಯಾಪ್ ಇಸ್ 27,744 crore ಮಾರ್ಕೆಟ್ ಕ್ಯಾಪ್. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ 456 ಇದೆ. ಸ್ಟಾಕ್ ಪಿ ರೇಷಿಯೋ ತುಂಬಾ ಜಾಸ್ತಿ ಇದೆ, 664 ಇದೆ ನೋಡಿ. ಸೊ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಇದೆ ಸ್ಟಾಕ್ ಪಿ ರೇಷಿಯೋ. ಸೊ ತುಂಬ ಓವರ್ ವ್ಯಾಲ್ಯೂಡ್ ಅಂತ ಕರ್ಸ್ಕೊಳ್ಳುತ್ತೆ ಒಂದು ಕಂಪನಿ. ಆ್ಯಂಡ್ ROE ಮತ್ತು ROCE ನೋಡ್ಬೋದು. ROCE 4 ಮೈನಸಲ್ಲಿದೆ ಆ್ಯಂಡ್ ROE ಕೂಡ ಮೈನಸಲ್ಲಿದೆ, ನೆಗೆಟಿವಲ್ಲಿ. ಆ್ಯಂಡ್ ಇದರ ಇಂಡಸ್ಟ್ರಿ ಪಿ ರೇಷಿಯೋ ರೀಸನಬಲ್ ಆಗಿದೆ, 20%, ಡೆಪ್ಟ್ ನೋಡ್ಬೋದು 177. ಸೊ ಆಲ್ಮೋಸ್ಟ್ ಡೆಪ್ಟ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಸೊ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ಎಷ್ಟು ಬರುತ್ತೆ? 0.09 ಇದೆ. ಆ್ಯಂಡ್ ಪ್ರೊಮೋಟರ್ ಹೋಲ್ಡಿಂಗ್ ಆಗಲೇ ಹೇಳಿದ ಹಾಗೆ ಸುಮಾರು 99% ಪ್ರೊಮೋಟರ್ ಹತ್ರನೇ ಇದೆ ಹೋಲ್ಡಿಂಗ್ಸ್. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ 26.2 ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ 456 ಇದೆ. ನೋಡ್ಬೋದು ಎಷ್ಟು ಇಂಕ್ರಿಮೆಂಟಲ್ಲಿ ಓಡ್ತಾ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಈ ಒಂದು ಕಂಪನಿದು. ಸೊ ಹಾಗಾಗಿ ಸ್ಟಾಕ್ ಪಿ ರೇಷಿಯೋ ಜಾಸ್ತಿನಲ್ಲಿದೆ. ನೆಕ್ಸ್ಟ್ ಚಾರ್ಟ್ ಹೇಗಿದೆ ಚೆಕ್ ಮಾಡೋಣ. ಸೊ ಚಾರ್ಟ್ ನೋಡ್ಬೋದು ನೀವು, ಮ್ಯಾಕ್ಸಿಮಮ್ ಚಾರ್ಟು. ಸೊ 2017ರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟ್ ಆದಂತಹ ಕಂಪನಿ ಇದು. ಒಂದು ವರ್ಷದಲ್ಲಿ ಹೆಲ್ತಿ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸುಮಾರು 192 ಇಂದ 456ಗೆ ಹೋಗಿದೆ. ಸೊ 3 ಇಯರ್ಸಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. 5 ಇಯರ್ಸ್ ಮ್ಯಾಕ್ಸಿಮಮ್ ನೋಡ್ಬೋಣ. ಸೊ 2017ರಲ್ಲಿ ಬಂದಂತಹ ಕಂಪನಿ 12 ರೂಪಾಯಲ್ಲಿ ಲಿಸ್ಟ್ ಆದಂಥದ್ದು, ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಇಲ್ಲಿವರೆಗೂ. ಓಕೆ, ನಂತರ ಕ್ವಾರ್ಟರ್ಸ್ ಚೆಕ್ ಮಾಡೋಣ. ಸೊ ಕ್ವಾರ್ಟರ್ಸ್ ಹೇಗಿದೆ? ಸೊ ಲಾಸ್ಟ್ 5 ಕ್ವಾರ್ಟರ್ಸ್ ತೊಗೊಳ್ಳೋದಾದರೆ 288, ಅಂದರೆ ಇನ್ನೂ ಮಾರ್ಚ್ ರಿಸಲ್ಟ್ ಬಂದಿಲ್ಲ. ನೋಡ್ಬೋದು 735 ಹೋಗಿತ್ತು, 501, 431, 549. ಸೊ ಸೇಲ್ಸ್ ವೈಸ್ ಓಕೆ ಫೈನ್. ಸೊ 1139ವರೆಗೂ ಮಾಡಿತ್ತು ಸೇಲ್ಸು, ಅಲ್ಲಿಂದ ಡೌನ್ಫಾಲ್ ಆಗ್ತಾ ಬಂದಿದೆ. ನೋಡ್ಬೋದು ಸೇಲ್ಸಲ್ಲಿ ತುಂಬ ವೊಲಟಾಲಿಟಿ ಇದೆ ಒಂದು ಮಾರ್ಕೆಟ್ನಲ್ಲಿ. ಸೊ ಮೆಟಲ್ಸ್ ಮಾರ್ಕೆಟ್ ಎಲ್ಲ ಹಾಗೆ. ಆ್ಯಂಡ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡ್ಬೋದು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 241 ಇತ್ತು. ಕೆಲವೊಂದು ಸತಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಬಂದಿದೆ ನೋಡಿ 37. ಸೊ ಹೈಲಿ ವೊಲಟೈಲ್ ಅಂತ ಹೇಳ್ಬೋದು ಪ್ರಾಫಿಟ್ ಇದರಲ್ಲಿ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡ್ಬಿಡೋಣ. ಬ್ಯಾಲೆನ್ಸ್ ಶೀಟ್ ವೈಸ್ ರಿಸರ್ವ್ಸ್ ಏನಾಗ್ತದೆ? ರಿಸರ್ವ್ಸ್ ಕಮ್ಮಿ ಆಗಿದೆ. ನೋಡ್ಬೋದು ನೀವು 1394 ಇದ್ದಂತಹ ರಿಸರ್ವ್ಸ್ 1315ಗೆ ರೆಡ್ಯೂಸ್ ಆಗಿದೆ. ಹಾಗೆ ಬಾರೋಯಿಂಗ್ಸ್ ಕೂಡ ಕಮ್ಮಿ ಆಗಿದೆ. ಸೊ ರಿಸರ್ವ್ಸ್ ಕಮ್ಮಿ ಆಗಿರೋ ಜೊತೆ ಬಾರೋಯಿಂಗ್ಸ್ ಕೂಡ ಕಮ್ಮಿ ಆಗಿದೆ. ಸೊ ಡೆಪ್ಟ್ 0.09 ರೇಷಿಯೋನಲ್ಲಿ ಇದೆ. ಸೊ ದಟ್ಸ್ ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ನೆಕ್ಸ್ಟು ಇನ್ವೆಸ್ಟರ್ಸ್ ಪ್ಯಾಟರ್ನ್ ನೋಡೋದಾದರೆ ಆಗಲೇ ಹೇಳಿದಾಗೆ ಪ್ರೊಮೋಟರ್ಸ್ ಹತ್ರ 99% ಇದೆ. ಸೊ ಮಿಕ್ಕಿರೋ ಜಾಸ್ತಿ ಪರ್ಸೆಂಟ್ ಅಂದರೆ 0.86% ಪಬ್ಲಿಕ್ ಹತ್ರ ಇದೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಮಟ್ಟದಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. 0 ಇತ್ತು ಫಾರಿನ್ ಇನ್ವೆಸ್ಟ್ಮೆಂಟು. ಈ ಒಂದು ಕ್ವಾರ್ಟರ್ನಲ್ಲಿ 0.01ಗೆ ಇನ್ಕ್ರೀಸ್ ಆಗಿದೆ ಫಾರಿನ್ ಇನ್ವೆಸ್ಟ್ಮೆಂಟ್. ಓಕೆ, ದೆನ್ ನೆಕ್ಸ್ಟ್ ಕಂಪನಿ ಯಾವ್ದು ಗುರು ಅಂತ ನೋಡೋದಾದರೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ಸೊ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಇದರಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ 98.25% ಇದೆ. ಇದೊಂದು ಬ್ಯಾಂಕ್ ಆಗಿದೆ, ಪಂಜಾಬ್ನ ಬ್ಯಾಂಕ್ ಆಗಿದೆ. ಸೊ ಬ್ಯಾಂಕ್ ಏನು ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಮಾರ್ಕೆಟ್ ಕ್ಯಾಪ್ 41,751 CR ಇದೆ. ಆ್ಯಂಡ್ ಸ್ಟಾಕ್ ಪಿ ರೇಷಿಯೋ 70 ಇದೆ. ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅಂದ್ಕೊಳ್ತೀನಿ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಿಗೆ. ಆ್ಯಂಡ್ ROE ಮತ್ತು ROCE ತುಂಬ ಕಮ್ಮಿ ಇದೆ, 5.82 ಆ್ಯಂಡ್ 3.94 ಇದೆ. ಸೊ ಐಡಿಯಲ್ ಎಷ್ಟಿರಬೇಕು? 15% ಇರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ನೋಡ್ಬೋದು 1,18,684 CR ಇದೆ ಡೆಪ್ಟ್. ಸೊ ಜನರಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಅರೌಂಡ್ 7 ಅಥವಾ 6ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ. ಸೊ ಇದು 7.86ನಲ್ಲಿದೆ. ಓಕೆ ಫೈನ್. ನಂತರ ಪ್ರೊಮೋಟರ್ ಹೋಲ್ಡಿಂಗ್ 98.2% ಇದೆ. ಸೊ ಚಾರ್ಟ್ ನೋಡ್ಬಿಟ್ರೆ ಹೇಗಿದೆ ಅಂತ. ಸೊ ಚಾರ್ಟ್ ಒಂದು ವರ್ಷದ ನೋಡೋದಾದರೆ
ಹೆಲ್ತಿ ಆಗಿದೆ. 3 ಇಯರ್ಸ್ ಚಾರ್ಟ್, 3 ಇಯರ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ 5 ಇಯರ್ಸಲ್ಲೂ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ನೋಡೋದಾದರೆ ಡೌನ್ಫಾಲ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ 2011 ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಇನ್ನೂ ರಿಟರ್ನ್ಸ್ ಬಂದಿಲ್ಲ. ಓಕೆ, ಲಾಸ್ನಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ ಅವ್ರದ್ದು ಶೇರ್. ಸೊ ಹಾಗಾಗಿ ಇಂಥ ಶೇರ್ಸ್ಗಳಲ್ಲಿ ನಾವು ಹೂಡಿಕೆ ಮಾಡೋ ಮುಂಚೆ ಯೋಚನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಾರ್ಟರ್ಸ್ ನೋಡ್ಬಿಡೋಣ. ಸೊ ಕ್ವಾರ್ಟರ್ಸ್ ರೀಸೆಂಟಾಗಿ ಲಾಸ್ಟ್ 5 ಕ್ವಾರ್ಟರ್ಸ್ ತೊಗೊಳ್ಳೋಣ. ಸೊ 2100, 2300, 2400, 2000, ಆಲ್ಮೋಸ್ಟ್ 500 ಮತ್ತು 2481. ಸೊ ಕ್ವಾರ್ಟರ್ಸ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೇಲ್ಸ್ ವೈಸ್, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ರೀಸ್ ಆಗಿದೆ ಸೇಲ್ಸು. ಆ್ಯಂಡ್ ಫಿನಾನ್ಸಿಂಗ್ ಪ್ರಾಫಿಟ್ ಎಷ್ಟಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದು ಫಿನಾನ್ಸಿಂಗ್ ಪ್ರಾಫಿಟ್ ನೋಡ್ಬೋದು 875ಗೆ ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ವೈಸು ಡೌನ್ ಇದೆ, ಹಾಗೆ ಪ್ರಾಫಿಟ್ ವೈಸು ಡೌನ್ ಇದೆ. ಓಕೆ, EPS ಹೇಗಿದೆ ಚೆಕ್ ಮಾಡೋಣ. ಸೊ EPS ನೋಡ್ಬೋದು ನೀವು 0.67ಅಲ್ಲಿತ್ತು, 0.23, 0.28, 0.17, 0.21. ಸೊ ಆಲ್ಮೋಸ್ಟ್ ಅದರಲ್ಲಿ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಿದೆ, ಬಟ್ ಇಯರ್ ಆನ್ ಇಯರ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅದರ್ ಇನ್ಕಮ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನೋಡ್ಬೋದು. ನೋಡಿ 593 ಇತ್ತು, ಈ ವರ್ಷದಲ್ಲಿ ಜಸ್ಟ್ 227 ಕೊಟ್ಟಿದೆ ಈ ಕ್ವಾರ್ಟರ್ನಲ್ಲಿ. ಓಕೆ, ದೆನ್ P&L ನೋಡೋಣ. P&L ಹೇಗಿದೆ. ಸೊ ಇಯರ್ ಆನ್ ಇಯರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆಯಾ? ಸೊ ಇಲ್ಲ. ಸೊ ಆಲ್ಮೋಸ್ಟ್ ಅದೇ ರೆವಿನ್ಯೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ ಹಲವಾರು ವರ್ಷಗಳಿಂದ. ಫಿನಾನ್ಸಿಂಗ್ ಪ್ರಾಫಿಟ್ ಹೇಗಿದೆ. ಸೊ ಹಲವಾರು ವರ್ಷಗಳಿಂದ ನೆಗೆಟಿವ್ನಲ್ಲಿ ಓಡ್ತಾ ಇದೆ ಆ್ಯಂಡ್ ಈ ವರ್ಷ ಕೂಡ ನೆಗೆಟಿವ್ ಆಗಿದೆ ಫಿನಾನ್ಸಿಂಗ್ ಪ್ರಾಫಿಟ್. ನಂತರ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಇನ್ನೂ ಬಿಟ್ಟಿಲ್ಲ. ಸೊ ಮಾರ್ಚ್ 2023 ನೋಡೋದಾದರೆ ಸೊ ಆಲ್ಮೋಸ್ಟ್ 1000 ಕೋಟಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ರಿಸರ್ವ್ಸ್ನಲ್ಲಿ, ಬಟ್ ಈ ವರ್ಷದಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಇನ್ನೂ ಅಪ್ಡೇಟ್ ಆಗಿಲ್ಲ. ಓಕೆ, ನಂತರ ಇನ್ವೆಸ್ಟರ್ಸ್ ಪ್ಯಾಟರ್ನ್ ಆಗಲೇ ನೋಡಿದ ಹಾಗೆ 98% ಇದೆ ಆ್ಯಂಡ್ ಪಬ್ಲಿಕ್ ಹೋಲ್ಡಿಂಗ್ ಕೂಡ ಏನೂ ಚೇಂಜಸ್ ಆಗಿಲ್ಲ. ನಂತರ ನೆಕ್ಸ್ಟ್ ಕಂಪನಿ LIC. ಸೊ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ರೀಸೆಂಟಾಗಿ ಒಳ್ಳೆ ರ್ಯಾಲಿ ಬಂತು ಈ ಒಂದು ಕಂಪನಿಯಲ್ಲಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಗೌರ್ಮೆಂಟ್ ಅಂಡರ್ಟೇಕಲ್ಲಿ ಬರುವಂತಹ ಕಂಪನಿ ಆ್ಯಂಡ್ 6,51,000 CR ಇದೆ ಮಾರ್ಕೆಟ್ ಕ್ಯಾಪ್. ಸ್ಟಾಕ್ ಪಿ ರೇಷಿಯೋ ಐಡಿಯಲಲ್ಲೇ ಇದೆ 16.2. ಹಾಗೆ ROE ಮತ್ತು ROC ಹೆಲ್ತಿ ಆಗಿದೆ 149, 130, ಮ್ಯಾಸಿವ್ ಗ್ರೋತ್ ಆ್ಯಂಡ್ ಡೆಪ್ಟ್ ಇಲ್ಲ, ಡೆಪ್ಟ್ ಫ್ರೀ ಕಂಪನಿ. ಸೊ 0 ಇದೆ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ಕೂಡ 0 ಇದೆ. ನಂತರ ಪ್ರೊಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಅಂತ ನೋಡೋದಾದರೆ 96.5% ಪ್ರೊಮೋಟರ್ಸ್ ಹತ್ರನೇ ಇದೆ ಹೋಲ್ಡಿಂಗ್ಸು. ನಂತರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಚೆಕ್ ಮಾಡೋದಾದರೆ ಹತ್ತಿರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಷ್ಟರಲ್ಲೇ ಟ್ರೇಡ್ ಆಗ್ತಿದೆ. ಅರೌಂಡ್ 100 ಆ್ಯಂಡ್ ಎಷ್ಟಿದೆ 145 ರೂಪೀಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಕ್ಲೋಸರ್ ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ. ನಂತರ ಚಾರ್ಟ್ ನೋಡೋಣ. ಸೊ ಚಾರ್ಟ್ 1 ಇಯರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 600 ರೇಂಜ್ನಲ್ಲಿ ಟ್ರೇಡ್ ಆಗ್ತಿತ್ತು, ಇವತ್ತು 1000ಕ್ಕೆ ಹೋಗಿದೆ, 400 ರೂಪಾಯಿ ಜಾಸ್ತಿ ಆಗಿದೆ 1 ಇಯರಲ್ಲಿ. ಆ್ಯಂಡ್ 3 ಇಯರ್ ಚೆಕ್ ಮಾಡೋದು ಈಗ ರೀಸೆಂಟಾಗಿ ಲಿಸ್ಟ್ ಆದಂತಹ ಕಂಪನಿ ಇದು 2022ನಲ್ಲಿ. ಸೊ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು 1 ಇಯರಲ್ಲಿ. ನಂತರ ಇದರ ಕ್ವಾರ್ಟರ್ಸ್ ನೋಡೋದಾದರೆ ಸೊ ಈ ಮಾರ್ಚ್ ಕ್ವಾರ್ಟರ್ ಇನ್ನೂ ಬಿಟ್ಟಿಲ್ಲ, ಅನೌನ್ಸ್ ಮಾಡಿಲ್ಲ ರಿಸಲ್ಟು. ಸೊ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ವೈಸ್ ಮೈಲ್ಡ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ, ಬಟ್ ಜೂನಲ್ಲಿ ಡೌನ್ ಆಗಿತ್ತು, ಸೆಪ್ಟೆಂಬರಲ್ಲಿ ಪಿಕಪ್ ಆಯಿತು, ಡಿಸೆಂಬರ್ನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಸೇಲ್ಸ್ ಮಾಡಿದೆ 213,000 ಅಂದರೆ 2,13,000 ಕೋಟಿ ಸೇಲ್ಸ್ ಮಾಡಿದೆ. ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಅಷ್ಟೇ, ಆಪ್ರೇಟಿಂಗ್ ಪ್ರಾಫಿಟ್ಟು ಚೆನ್ನಾಗಿ ಬಂದಿದೆ ಇಯರ್ ಆನ್ ಇಯರ್. ನೋಡೋಣ ಮಾರ್ಚ್ನಲ್ಲಿ ಎಷ್ಟು ಬರುತ್ತೋ. ಸೊ ಜೂನಲ್ಲಿ ಜಾಸ್ತಿ ಆಗಿತ್ತು ಆಪ್ರೇಟಿಂಗ್ ಪ್ರಾಫಿಟ್ಟು, ಸೊ ನೋಡೋಣ ಮಾರ್ಚ್ನಲ್ಲಿ ಎಷ್ಟು ಬರುತ್ತೆ ಅಂತ. ಓಕೆ, ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಆನ್ ಇಯರ್ ಚೆನ್ನಾಗಿ ಕೊಡ್ತಾ ಇದೆ ಆ್ಯಂಡ್ ಹಾಗೆ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. 10,000 ಕೋಟಿ ಇತ್ತು, 11 ಹೋಯಿತು, 34ಕ್ಕೆ ಏರಿಕೆ ಆಯಿತು. ಆ್ಯಂಡ್ ಇಲ್ಲಿವರೆಗೂ ಇನ್ನೂ ಮಾರ್ಚ್ ರಿಸಲ್ಟ್ ಬಂದಿಲ್ಲ, 44,000 ಕ್ರೋರ್ ಆಗಿದೆ ಆಲ್ರೆಡಿ. 3 ಕ್ವಾರ್ಟರ್ಸ್ ಆ್ಯಡಪ್ ಮಾಡಿ ಆಲ್ರೆಡಿ 44,000 CR ಆಗಿದೆ. ಇನ್ನು ಮಾರ್ಚ್ ರಿಸಲ್ಟ್ ಆ್ಯಡಪ್ ಮಾಡಿಕೊಂಡ್ರೆ ಎಷ್ಟಾಗೋದು ಗೊತ್ತಿಲ್ಲ, ಜಾಸ್ತಿ ಆಗ್ಬೋದು. ಬ್ಯಾಲೆನ್ಸ್ ಶೀಟ್ ವೈಸ್ ರಿಸರ್ವ್ಸ್ ಜಾಸ್ತಿ ಆಗಿದೆ, ಬಾರೋಯಿಂಗ್ಸ್ ಏನೂ ಇಲ್ಲ. ಸೊ ಇದೊಂದು ಹೆಲ್ತಿ ಪಾಯಿಂಟ್. ನಂತರ ಇನ್ವೆಸ್ಟರ್ಸ್ ಆಗಲೇ ನೋಡಿದ ಹಾಗೆ 96.5% ಪ್ರೊಮೋಟರ್ಸ್ ಹತ್ರನೇ ಇದೆ. ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಸ್ವಲ್ಪ ಸ್ಲೈಟ್ಲಿ ಜಾಸ್ತಿ ಆಗಿದೆ ಆ್ಯಂಡ್ DIS 0.15% ಡೌನ್ ಆಗಿದೆ. ಓಕೆ, ದ ನೆಕ್ಸ್ಟ್ ಕಂಪನಿ ಯಾವುದಪ್ಪ? ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ಸೊ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸೊ 1,27,000 ಮಾರ್ಕೆಟ್ ಕ್ಯಾಪ್ ಇದೆ. ಇದು ಕೂಡ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರುವಂತಹ ಕಂಪನಿ. ಸ್ಟಾಕ್ ಪಿ ರೇಷಿಯೋ 47.8 ಇದೆ ಆ್ಯಂಡ್ ಇದರ ಡೆಪ್ಟ್ ಟು ಇಕ್ವಿಟಿ ರೇಷಿಯೋ ನೋಡ್ಬೋದು 11.2 ಇದೆ. ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅಂದ್ಕೊಳ್ತೇನೆ, ಇದು ನನ್ನ ಒಪಿನಿಯನ್ನು. ಆ್ಯಂಡ್ ಪ್ರೊಮೋಟರ್ ಹೋಲ್ಡಿಂಗ್ 96.4% ಇದೆ. ROE ಮತ್ತು ROC ಕಮ್ಮಿನಲ್ಲೇ ಇದೆ. ಸೊ 5 ಇದೆ ROCE ಆ್ಯಂಡ್ ROE, ರಿಟರ್ನ್ ಆನ್ ಈಕ್ವಿಟಿ 10.5 ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ 12 ರೂಪೀಸ್ನಲ್ಲಿದೆ. ಇದು ಸ್ವಲ್ಪ ಜಾಸ್ತಿನಲ್ಲೇ ಟ್ರೇಡ್ ಆಗ್ತಿದೆ 67.2, ಆಲ್ಮೋಸ್ಟ್ 5 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ.
ನಂತರ ಇದರ ಚಾರ್ಟ್ ಪ್ಯಾಟರ್ನ್ ನೋಡೋಣ. 1 ಇಯರಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ, 3 ಇಯರ್ಸಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಸ್ವಲ್ಪ ಭಯ ಆಗುತ್ತೆ, ಬಿಕಾಸ್ ನೋಡಿ ಹೈಲಿ ವೊಲಟೈಲಿಟಿ ಇದೆ ಈ ಒಂದು ಸ್ಟಾಕ್ನಲ್ಲಿ. ನಂತರ ಕ್ವಾರ್ಟರ್ಸ್ ಚೆಕ್ ಮಾಡೋಣ. ಕ್ವಾರ್ಟರ್ಸ್ ರೀಸೆಂಟಾಗಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ನೋಡ್ಬೋದು ಲಾಸ್ಟ್ ಇಯರ್ 5,200 CR ಇದ್ದಂಥದ್ದು ಈ ವರ್ಷ 6,600ಗೆ ರೈಸ್ ಅಪ್ ಆಗಿದೆ. ಒಳ್ಳೆ ಹೆಲ್ದಿ ಸೇಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ರೆವಿನ್ಯೂ ವೈಸ್. ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಹೆಲ್ದಿ ಸೇಲ್ಸ್. ಆ್ಯಂಡ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡ್ಬಿಡೋಣ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 886 ಇತ್ತು ಲಾಸ್ಟ್ ಇಯರು. ಈ ವರ್ಷದಲ್ಲಿ ಅಂದರೆ ಈ ಕ್ವಾರ್ಟರ್ನಲ್ಲಿ 1,193ಗೆ ಡೆವಲಪ್ಮೆಂಟ್ ಆಗಿದೆ. ಓಕೆ ಫೈನ್, ಚೆನ್ನಾಗಿ ಗ್ರೋತ್ ಆಗ್ತದೆ ಈ ಒಂದು ಕಂಪನಿ, ಈ ಒಂದು ಬ್ಯಾಂಕ್. ಆ್ಯಂಡ್ ನಂತರ P&L ನೋಡೋದಾದರೆ P&L ಅದ್ಭುತವಾಗಿದೆ. ನೋಡ್ಬೋದು 19,000 ಇತ್ತು, ಈಗ 24,000ಗೆ ಇನ್ಕ್ರೀಸ್ ಆಗಿದೆ. ಬಟ್ ಹಲವಾರು ವರ್ಷಗಳಿಂದ ನೋಡ್ಕೊಬರೋದಾದರೆ ನೋಡ್ಬೋದು ನೀವು 2014 ಆಲ್ಮೋಸ್ಟ್ 22-23 ಸಾವಿರ ಕೋಟಿ ಸೇಲ್ಸ್ ಮಾಡಿತ್ತು. ಆ್ಯಂಡ್ ಮತ್ತೆ ಡೌನ್ ಆಯಿತು, ಮತ್ತೆ ಇವಾಗ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಫ್ಯೂ ಇಯರ್ಸಿಂದ. ನಂತರ ಫಿನಾನ್ಸಿಂಗ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಾದರೆ 841 ಇತ್ತು, ನೆಗೆಟಿವ್ಗೆ ಹೋಗಿತ್ತು, ಈಗ ಪಾಸಿಟಿವ್ಗೆ ಬಂದಿದೆ. ನಂತರ ಬ್ಯಾಲೆನ್ಸ್ ಶೀಟ್ ರಿಸರ್ವ್ಸು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಮಾರ್ಚ್ನಲ್ಲಿ ರಿಸರ್ವ್ಸ್ ಜಾಸ್ತಿ ಆಗಿದೆ, 4,000 ಇತ್ತು 6,000ಗೆ ಏರಿಕೆ ಆಗಿದೆ. ಹಾಗೆ ಬಾರೋಯಿಂಗ್ಸ್ ಕೂಡ ಜಾಸ್ತಿ ಆಗಿದೆ. ನಂತರ ಇನ್ವೆಸ್ಟರ್ಸ್ ಪ್ಯಾಟ್ರನ್ 96.38% ಪ್ರೊಮೋಟರ್ಸ್ ಹತ್ರನೇ ಇದೆ. ಆ್ಯಂಡ್ ಏನೂ ಚೇಂಜಸ್ ಇಲ್ಲ, ಪಬ್ಲಿಕ್ ಹೋಲ್ಡಿಂಗ್ ಆಗಿರ್ಬೋದು. ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟಲ್ಲಿ ಮೈಲ್ಡಾಗಿ ಇಂಪ್ರೂವ್ಮೆಂಟ್ ಕಂಡಿದೆ, 0.02% ಇಂಕ್ರಿಮೆಂಟ್ ಆಗಿದೆ. ನಂತರ ನೆಕ್ಸ್ಟ್ ಕಂಪನಿ ಇಸ್ ಡೈಮಂಡ್ ಪವರ್. ಸೊ ಡೈಮಂಡ್ ಪವರ್ ಇದೊಂದು ಪವರ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ. ಮಾರ್ಕೆಟ್ ಕ್ಯಾಪ್ 5,600 CR ಇದೆ. ಆ್ಯಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 1,062 ಇದೆ. ಆ್ಯಂಡ್ ಇದೊಂದು ಹುಷಾರಾಗಿರಬೇಕು ನಾವು ಇಂಥ ಕಂಪನಿಗಳಿಂದ, ಬಿಕಾಸ್ ಸ್ಟಾಕ್ ಪಿ ರೇಷೋ ಇಲ್ಲ ಇದರಲ್ಲಿ. ಆ್ಯಂಡ್ ಡೆಪ್ ನೋಡ್ಬೋದು 346, ಡೆಪ್ ಟು ಇಕ್ವಿಟಿ ರೇಷೋ ಕಮ್ಮಿನೇ ಇದೆ. ಆ್ಯಂಡ್ ಪ್ರೊಮೋಟರ್ ಹೋಲ್ಡಿಂಗ್ ಏನಾಗಿದೆ ಅಂದರೆ ನೋಡ್ಬೋದು ನೀವು, ಇಂಟ್ರೆಸ್ಟಿಂಗ್ ಪಾಯಿಂಟ್, ಲಾಸ್ಟ್ ಕ್ವಾರ್ಟರ್ನಲ್ಲಿ 11.41% ಇತ್ತು. ಆ್ಯಂಡ್ ಈ ಕ್ವಾರ್ಟರ್ನಲ್ಲಿ 95.47 ಪ್ರೊಮೋಟರ್ಸ್ ಇದ್ದಾರೆ. ಸೊ ಯಾಕೆ ಅಂದರೆ ನೋಡ್ಬೋದು ನೀವು, ಜಸ್ಟ್ 11ನಲ್ಲಿ ಟ್ರೇಡ್ ಆಗ್ತಿತ್ತು. ನೋಡ್ಬೋದು ನೀವು ₹1 ಹೋಗ್ಬಿಟ್ಟಿತ್ತು ಜುಲೈ 2022ನಲ್ಲಿ ₹1 ಹೋಗಿತ್ತು. ಸೊ ಅವಾಗಿಂದ ಪ್ರೊಮೋಟರ್ಸ್ ಪರ್ಚೇಸ್ ಮಾಡ್ಕೊಂಡು ಬಂದು 964ಗೆ ಏರಿಕೆ ಆಗಿದೆ ಈ ಒಂದು ಕಂಪನಿಯ ವ್ಯಾಲ್ಯೂ. ಓಕೆ ನೋಡ್ಬೋದು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ನಿಲ್ ಆಗಿಬಿಟ್ಟಿತ್ತು ಸೇಲ್ಸ್ ವೈಸ್. ನೋಡಿ 2021 ನೋಡೋದಾದರೆ ಸೇಲ್ಸ್ ಆಲ್ಮೋಸ್ಟ್ 2022 ಡಿಸೆಂಬರ್ವರೆಗೂ ನಿಲ್ಲಾಗಿತ್ತು, ಮತ್ತು ಏರಿಕೆ ಆಗಿದೆ ಸೇಲ್ಸು. ಬಟ್ ಹೈಲಿ ರಿಸ್ಕಿ ಸ್ಟಾಕ್ ಇದು, ಸೊ ಯಾರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಇಂಥ ಶೇರ್ಗಳಲ್ಲಿ. ನಂತರ ಇನ್ವೆಸ್ಟರ್ಸ್ ಪ್ಯಾಟರ್ನ್ ಆಗಲೇ ನೋಡಿದ ಹಾಗೆ ಪ್ರೊಮೋಟರ್ ಹೋಲ್ಡಿಂಗ್ ಮ್ಯಾಸಿವ್ ಇಂಕ್ರಿಮೆಂಟ್ ಆಗಿದೆ ಒಂದು ಕ್ವಾರ್ಟರ್ನಲ್ಲಿ. ಓಕೆ, ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಹತ್ರ ಇತ್ತು, ಹಾಗೆ ಪಬ್ಲಿಕ್ ಹತ್ರ ಕೂಡ ಇದೆ. ಈಗ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಸಂಪೂರ್ಣ ಎಕ್ಸಿಟ್ ಆಗಿಬಿಟ್ಟಿದ್ರೆ ಈ ಒಂದು ಕಂಪನಿಯಿಂದ. ಹಾಗೆ ಪ್ರೊಮೋಟರ್ ಕೂಡ ಹತ್ತತ್ರ ಜಸ್ಟ್ 4.51% ಇದೆ. ಸೊ ನೆಕ್ಸ್ಟ್ ಕಂಪನಿ ನೋಡೋಣ. ನೆಕ್ಸ್ಟ್ ಕಂಪನಿ ಯಾವುದು? ಲಾಸ್ಟ್ ಕಂಪನಿ ಯುಕೋ ಬ್ಯಾಂಕ್. ಸೊ ಇದೊಂದು ಬ್ಯಾಂಕು, ಮಾರ್ಕೆಟ್ ಕ್ಯಾಪ್ 68,000 CR ಇದೆ. ಸ್ಟಾಕ್ ಪಿ ರೇಷಿಯೋ ಐಡಿಯಲ್ನಲ್ಲೇ ಇದೆ 19.8. ಆ್ಯಂಡ್ ROE ಮತ್ತು ROC ಸ್ವಲ್ಪ ಕಮ್ಮಿ ಇದೆ, ಸೊ 5.52 ಆ್ಯಂಡ್ 13.4 ಇದೆ. ಆ್ಯಂಡ್ ಇಂಟ್ರೆನ್ಸಿಕ್ ವ್ಯಾಲ್ಯೂ 40 ಇದೆ. ಸೊ ಆಲ್ಮೋಸ್ಟ್ ಅದರ ₹17 ಜಾಸ್ತಿನಲ್ಲಿದೆ ಅಂತಲೇ ಹೇಳ್ಬೋದು. ಫೈನ್. ಆ್ಯಂಡ್ ಡೆಪ್ ಟು ಇಕ್ವಿಟಿ ರೇಷಿಯೋ 10.5ನಲ್ಲಿ ಟ್ರೇಡ್ ಆಗ್ತಾ ಇದೆ. ಪ್ರೊಮೋಟರ್ ಹೋಲ್ಡಿಂಗ್ 95.4% ಇದೆ ಯುಕೋ ಬ್ಯಾಂಕ್ನಲ್ಲಿ. ಸೊ ಚಾರ್ಟ್ ನೋಡ್ಬಿಡೋಣ ಹೇಗಿದೆ ಅಂತ. 1 ಇಯರಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ, 3 ಇಯರ್ಸಲ್ಲೂ ಕೂಡ ಗುಡ್ ಪರ್ಫಾರ್ಮೆನ್ಸ್. ಮ್ಯಾಕ್ಸಿಮಮ್ ನೋಡೋದಾದರೆ ಹೈ ವೊಲಟೈಲಿಟಿ ಅಂತಲೇ ಹೇಳ್ಬೋದು ಈ ಒಂದು ಚಾರ್ಟ್ನಲ್ಲಿ. ಕ್ವಾರ್ಟರ್ಸ್ ಹೇಗಿದೆ? ಕ್ವಾರ್ಟರ್ಸ್ ನೋಡ್ಬೋದು, ಮಾರ್ಚಿಂದ ಕಂಪೇರ್ ಮಾಡಿದ್ರೆ ಮಾರ್ಚ್ ಟು 2024, ಮಾರ್ಚ್ 2023ಇಂದ 2024ವರೆಗೂ ಇಂಕ್ರಿಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಸೇಲ್ಸ್ ವೈಸ್. ಆ್ಯಂಡ್ ನೆಟ್ ಪ್ರಾಫಿಟ್ ವೈಸ್ 557 ಇತ್ತು, 225 ಹೋಯಿತು, 404, 505, ಈಗ ರೆಕಾರ್ಡ್ ಬ್ರೇಕಿಂಗ್ 2,301. ಸೊ ಇದರಲ್ಲಿ ಅದರ್ ಇನ್ಕಮ್ ಜಾಸ್ತಿ ಆಗಿದೆ ಅಂತ ನೋಡ್ಬೋದು ನಾವು. ಓಕೆ, ನಂತರ EPS ಚೆಕ್ ಮಾಡೋಣ. EPS 0.47, 0.19, 0.34, 0.42 ಹಾಗೆ 1.92. ಸೊ EPS ಕೂಡ ಹೆಲ್ತಿ ಡೆವಲಪ್ಮೆಂಟ್ ಆಗಿದೆ ಈ ಒಂದು ಕ್ವಾರ್ಟರ್ನಲ್ಲಿ. ಆ್ಯಂಡ್ P&L ಹೇಗಿದೆ ಅಂತ ಚೆಕ್ ಮಾಡೋದಾದರೆ 2021 to 2024 ಕಂಪೇರ್ ಮಾಡಿದರೆ ಸೇಲ್ಸ್ ವೈಸ್ ಚೆನ್ನಾಗಿ ಗ್ರೋತ್ ಆಗಿದೆ ಅಂತಲೇ ಹೇಳ್ಬೋದು. ನಂತರ ಬ್ಯಾಲೆನ್ಸ್ ಶೀಟ್ ರಿಸರ್ವ್ಸ್ ಹೇಗಿದೆ? ಸೊ ಇನ್ನೂ ಅಪ್ಡೇಟ್ ಆಗಿಲ್ಲ ಬ್ಯಾಂಕಿಂಗ್ ಸೆಕ್ಟರ್ದು. ಸೊ 11,000 ಇತ್ತು ಲಾಸ್ಟ್ ಇಯರ್, ಅಂದರೆ 2022ನಲ್ಲಿ. 2023ನಲ್ಲಿ 13,000ಗೆ ಜಾಸ್ತಿ ಆಗಿದೆ. ಹಾಗೆ ಬಾರೋಯಿಂಗ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಇನ್ವೆಸ್ಟರ್ಸ್ ಎಷ್ಟಿದ್ರು? 95.39% ಇತ್ತು ಇನ್ವೆಸ್ಟರ್ಸ್, ಅಂದರೆ ಪ್ರೊಮೋಟರ್ ಹೋಲ್ಡಿಂಗ್. ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಇದೆ, ನೆಕ್ಸ್ಟು 1.32 ಇದೆ. ಫಾರಿನ್ ಇನ್ವೆಸ್ಟ್ಮೆಂಟ್ಗಿಂತ ಡೊಮೆಸ್ಟಿಕಲ್ಲಿ ಮ್ಯೂಚುವಲ್ ಫಂಡ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಪಬ್ಲಿಕ್ ಹೋಲ್ಡಿಂಗ್ 3.27 ಇತ್ತು, ಈಗ 3.26ಗೆ ಡೌನ್ ಆಗಿದೆ. ಸೊ ಇದಾಗಿತ್ತು
95%ಗಿಂತ ಹೆಚ್ಚಿರುವಂತಹ ಪ್ರೊಮೋಟರ್ ಹೋಲ್ಡಿಂಗ್ಸ್, ಸೊ ಕಂಪನಿಗಳಲ್ಲಿ 95%ಗಿಂತ ಜಾಸ್ತಿ ಪ್ರೊಮೋಟರ್ ಹೋಲ್ಡಿಂಗ್ ಇರುವಂತಹ ಕಂಪನಿಗಳ ಒಂದು ಶಾರ್ಟ್ ಇಂಟ್ರಡಕ್ಷನ್ ಆಗಿತ್ತು. ಸೊ ಈ ಕಂಪನಿಗಳಲ್ಲಿ ನಿಮ್ಮ ಬಳಿ ಯಾವ್ದಾದ್ರು ಕಂಪನಿ ಇದೆಯಾ, ಇದ್ರೆ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.